ಅಸ್ಸಲಾಂ ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಕನ್ನಡದ ಪ್ರಾರಂಭ ಅಂದ್ರೆ ವರ್ಣಮಾಲೆ. ವರ್ಣಮಾಲೆ ಎಷ್ಟು ಸುಂದರ ಅಂದ್ರೆ ಅದನ್ನ ಕಲಿಲೇಬೇಕು. ವರ್ಣಮಾಲೆ ಕಲ್ತಿದೀವಿ ಅಂದ್ರೆ ನಮಗೆ ಅರ್ಧ ಕನ್ನಡ ಕಲ್ತ ಹಾಗೇನೆ. ಅದು ಹೇಗೆ, ಅದೊಂದು ಚಾರ್ಟ್ ಪೇಪರ್ ಅಲ್ಲಿ ಮಾಡ್ಕೊಂಡ್ರೆ, ಚಾರ್ಟ್ ಪೇಪರ್ ಅಲ್ಲಿ ಮಾಡಿ ಮಕ್ಕಳಿಗೆ ತೋರಿಸಿದ್ರೆ ಅದು ಬೇಗ ಅರ್ಥ ಆಗುತ್ತೆ. ಸೊ ಇವಾಗ ಅದನ್ನ ನಾನು ಶಾರ್ಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ನೋಡಿ. ಸೊ ಇಲ್ಲಿ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು ಅಂತ ಬರುತ್ತೆ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ಮತ್ತೆ ವ್ಯಂಜನಾಕ್ಷರಗಳಲ್ಲಿ 3 ವಿಧ: ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ನೆಕ್ಸ್ಟ್ ವ್ಯಂಜನಗಳಲ್ಲಿ ವ್ಯಂಜನಾಕ್ಷರಗಳು 34 ಇರುತ್ತೆ. ವ್ಯಂಜನಾಕ್ಷರಗಳು 34 ಇರುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಅದ್ರಲ್ಲಿ 2 ವಿಧಗಳು: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳು ಬರುತ್ತೆ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು ಅಂತ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ಅವರ್ಗೀಯ ವ್ಯಂಜನಗಳು ಅಂದ್ರೆ ಹೆಸರೇ ಹೇಳುತ್ತೆ, ಒಂದಕ್ಕೊಂದು ಅವರ್ಗ, ವರ್ಗಕ್ಕೆ ಆಪೋಸಿಟ್ ವರ್ಡ್ ಅವರ್ಗ. ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ಸೇರೋದಿಲ್ಲ. ಒಂದ್ ವರ್ಗಕ್ಕೆ ಇನ್ನೊಂದು ಅಕ್ಷರ ಸೇರೋದಿಲ್ಲ. ಅಂದ್ರೆ ಯ, ರ, ಲ, ವ, ಶ, ಶ, ಸ, ಅ, ಲ. ಇದನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈ ತರ ಒಂದು ಚಾರ್ಟ್ ಪೇಪರ್ ಅಲ್ಲಿ ಮಾಡಿ ನಿಮ್ಮ ಮಗು ಓದುವಂತಹ ಸ್ಥಳದಲ್ಲಿ, ಅಂದ್ರೆ ನಿಮ್ಮ ಮಗು ಯಾವ ಕೋಣೆಯಲ್ಲಿ ಓದೋದ್ ಕೂರುತ್ತೆ, ಎಲ್ಲಿ ಓದೋದ್ ಕೂರುತ್ತೆ, ಅದ್ರ ಮುಂದೆ, ಆ ಗೋಡೆ ಮುಂದೆ ಅದನ್ನ ಪೇಸ್ಟ್ ಮಾಡಿದ್ರೆ, ದಿನ ಅದನ್ನ ನೋಡ್ತಾ ಇದ್ರೆ ಖಂಡಿತ ಅಕ್ಷರಗಳ ಪರಿಚಯ ತುಂಬಾ ಬೇಗ ಆಗುತ್ತೆ. ಅಕ್ಷರಗಳಲ್ಲಿ ಅಂದ್ರೆ ಅಲ್ಪಪ್ರಾಣ ಹೆಸರೇ ಹೇಳ್ದಂಗೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.